ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಕೆರಾ ಚಾನಲ್. ಈ ದಿನದ ರೀಡಿಂಗ್ ತುಂಬಾ ಮಿಸ್ಟಿಕಲ್ ಆಗಿರೋ ಒಂದು ರೀಡಿಂಗ್ ಆಗಿರುತ್ತೆ. ಕೆಲವರು ನಿಮ್ಮ ಜೀವನದಲ್ಲಿ ಯಾಕೆ ಬಂದಿದ್ದಾರೆ ಅನ್ನೋ ಒಂದು ವಿಷಯದ ಮೇಲೆ ಇವತ್ತು ನಾವು ಥ್ರೆಡ್ಸ್ ಆಫ್ ಕರ್ಮ ಮೂಲಕ ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರೋ ಕೆಲವೊಂದು ಘಟನೆಗಳು, ಕೆಲವು ಜನರ ಎಂಟ್ರಿ ಏನಿದೆ, ಕೆಲವೊಂದು ನೋವುಗಳು ಮತ್ತು ಕೆಲವೊಂದು ಅಚ್ಚರಿಯ ಸಂಪರ್ಕಗಳು ಯಾಕೆ ಆಗ್ತಿದೆ ಅನ್ನೋದನ್ನು ಈ ರೀಡಿಂಗ್ ಮೂಲಕ ನಾವು ತಿಳ್ಕೊಬೋದಾಗಿರುತ್ತೆ. ಬಹುಶಃ ನಿಮ್ಮ ಜೀವನದ ಒಂದು ಕಾರ್ಮಿಕ್ ಥ್ರೆಡ್ಸ್ ಈಗ ಆ್ಯಕ್ಟಿವೇಟ್ ಆಗಿರ್ಬೋದು. ಯಾವ ಆತ್ಮದ ಜೊತೆ ನಿಮ್ಮ ಕರ್ಮ ಕನೆಕ್ಟ್ ಆಗಿದೆ, ಇವರು ಯಾಕೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ಅದರ ಹಿಂದೆ ಇರುವಂತಹ ದೈವಿಕ ಕಾರಣ ಏನು ಅನ್ನೋದನ್ನು ಈ ರೀಡಿಂಗಲ್ಲಿ ನಾವು ಡೀಪಾಗಿ ತಿಳ್ಕೊಳ್ಳೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ 100% ರೆಸೊನೇಟ್ ಆಗಬೇಕು ಅಂತ ಏನಿಲ್ಲ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ನೀವು ಈ ವಿಡಿಯೋವನ್ನು ಯಾವ ಸಮಯದಲ್ಲಿ ನೋಡಿದರೂ ಕೂಡ ಯೂನಿವರ್ಸ್ ನಿಮಗೆ ಈ ಮೆಸೇಜನ್ನು ತಲುಪಿಸ್ಬೇಕು ಅಂತ ಇದ್ದರೆ ಮಾತ್ರ ಈ ರೀಡಿಂಗ್ ನಿಮ್ಮ ಮುಂದೆ ಬಂದಿರುತ್ತೆ. ಹಾಗಾದರೆ ಈಗ ನಿಮ್ಮ ಇಂಟ್ಯೂಷನ್ಗೆ ಕನೆಕ್ಟ್ ಆಗಿ ದೇವರನ್ನು ಅಥವಾ ನಿಮ್ಮ ಇಷ್ಟ ದೈವವನ್ನು, ಯೂನಿವರ್ಸನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮಗೆ ಹೆಚ್ಚು ಆಕರ್ಷಣೆ ಅನಿಸುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡೋಣ ನಿಮ್ಮ ಕರ್ಮದ ಥ್ರೆಡ್ಸ್ ಯಾರ ಜೊತೆ ಕನೆಕ್ಟ್ ಆಗಿದೆ, ಯಾಕೆ ಕನೆಕ್ಟ್ ಆಗಿದೆ, ಮತ್ತು ಇವರು ನಿಮಗೆ ಯಾವ ಸಂದೇಶವನ್ನು ಕೊಡೋದಕ್ಕೆ ಅಥವಾ ನಿಮಗೆ ಯಾವ ಒಂದು ಲೆಸನನ್ನು ಕಲಿಸೋದಕ್ಕೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದನ್ನು. ನೀವು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡ್ರಿ, ಅದು ನಿಮಗೆ ರೆಸನೇಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಜೀವನದಲ್ಲಿ ಏನಾದರೂ ಕಾರ್ಮಿಕ್ ಡೆಪ್ಸ್ ಅನ್ನೋದು ಇದ್ದರೆ, ಅಥವಾ ನಿಮ್ಮಲ್ಲಿ ಒಂದು ಡೇಟ್ ಆಫ್ ಬರ್ತಲ್ಲಿ ಅಥವಾ ಹೆಸರಲ್ಲಿ ಕಾರ್ಮಿಕ್ ನಂಬರ್ ಏನಾದರೂ ಬಂದಿದ್ದರೆ ಖಂಡಿತ ಈ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಅನ್ನೋದು ಬರುತ್ತೆ. ಈ ಒಂದು ಕಷ್ಟಗಳೆಲ್ಲ ಶುರು ಆಗುತ್ತೆ. ನೀವು ಏನು ಅನುಭವಿಸ್ತಾ ಇರ್ಬೋದು ಅದೆಲ್ಲ ಕೂಡ ಕಾರ್ಮಿಕ್ ನಂಬರಿಂದ ಬಂದಿರುವಂಥದ್ದು. ಅದನ್ನು ನಿಮ್ಮ ಜೀವನದಿಂದ ನೀವು ದೂರ ಮಾಡ್ಕೋಬೇಕು, ಈ ಒಂದು ಕಾರ್ಮಿಕ್ಕಿಂದ ನೀವು ಹೊರಗಡೆ ಬರಬೇಕು ಅನ್ನೋದಾದರೆ ಖಂಡಿತ ಕಾರ್ಮಿಕ್ ನಂಬರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಈ ಒಂದು ಕಾರ್ಮಿಕ್ ಡೆಪ್ಟ್ ಅನ್ನೋದು ಆದಷ್ಟು ಬೇಗನೆ ನಿಮಗೆ ಕಡಿಮೆ ಆಗುತ್ತೆ. ಈ ಒಂದು ಕರ್ಮದ ಫಲ ಕಡಿಮೆ ಆದಷ್ಟು ನಿಮ್ಮ ಜೀವನದಲ್ಲಿ ಒಂದು ನೆಗೆಟಿವ್ ಕರ್ಮ ಏನಿದೆ ಅದು ಕಡಿಮೆ ಮಾಡಿಕೊಂಡೇಬೇಕಾಗುತ್ತೆ. ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ಕಳೆದು ಒಂದು ಬೆಳಕಿನ ಹಾದಿ ನಿಮಗೆ ಕಾಣಿಸುತ್ತೆ. ಹಾಗಾಗಿ ಯಾರಿಗೆ ಒಂದು ಕಷ್ಟಗಳಿದೆ ಅವರು ಈ ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟನ್ನು ಉಪಯೋಗ ಮಾಡ್ಕೋಬಹುದು. ಇದರಲ್ಲಿ ಆಕಾಶಿಕ್ ರೆಕಾರ್ಡ್ಸಲ್ಲಿ ಇರುವಂಥ ಒಂದು ಕಾರ್ಮಿಕ್ ಡೆಪ್ಸ್ ಏನಿದೆ, ಕಾರ್ಮಿಕ್ ನಂಬರ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳನ್ನು ನಾವು ಹಾಕಿರ್ತೀವಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾರ ಜೊತೆ ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ, ಒಂದು ಥ್ರೆಡ್ ಇದೆ ಅನ್ನೋದನ್ನು ನೋಡೋಣ. ಈ ಒಂದು ಕಾರ್ಡ್ ನಿಮಗೆ ಹೇಳ್ತಾ ಇರೋದು ಏನು ಅಂತ ನೋಡೋದಾದರೆ, ನೀವು ಈಗಾಗಲೇ ಪ್ರೀತಿ ಮಾಡ್ತಿರುವಂಥ ಕೆಲವು ವಿಷಯಗಳು, ಕೆಲವು ಜನರು, ಕೆಲವು ಕನಸುಗಳೇನಿದೆ ಅಥವಾ ಕೆಲವೊಂದು ಭಾವನೆಗಳು ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ರೂಪ ತಾಳುವಂತಹ ಸಮಯ ಬಂದಿದೆ ಅನ್ನೋದು. ಬಹುಶಃ ನೀವು ಈಗ ನಿಮ್ಮ ಮನಸ್ಸಿನ ಎನರ್ಜಿ, ನಿಮ್ಮ ಅಟ್ಯಾಚ್ಮೆಂಟ್, ನಿಮ್ಮ ಹೃದಯದ ಸಂಪರ್ಕಗಳನ್ನು ರಿವೈರ್ ಮಾಡುವಂತಹ ಸಮಯ ಬಂದಿದೆ. ಯಾವುದು ನಿಜವಾಗ್ಲೂ ಕೂಡ ನಿಮ್ಮ ಆತ್ಮಕ್ಕೆ ಸರಿ ಹೊಂದುತ್ತೋ ಅದನ್ನು ನಿಮ್ಮ ಜೀವನದಲ್ಲಿ ಉಳಿಸ್ಕೋಬೇಕಾಗುತ್ತೆ. ನಿಮ್ಮ ಎನರ್ಜಿ ಡ್ರೈನ್ ಮಾಡ್ತಾ ಇರೋದು ಯಾವುದಾದ್ರೂ ಕೂಡ ಅದನ್ನು ನಿಧಾನವಾಗಿ ದೂರ ಮಾಡಬೇಕು ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿರುತ್ತೆ. ಈ ಕಾರ್ಡ್ ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಸಂಕೇತ ಕೂಡ ಆಗಿದೆ. ನೀವು ಹಳೆಯ ಪ್ಯಾಟರ್ನ್ ಏನಿದೆ, ಹಳೆಯ ನೋವುಗಳು, ಒನ್ ಸೈಡ್ ಎನರ್ಜಿಯಿಂದ ಹೊರಗಡೆ ಬಂದು ಹೊಸ ರೀತಿಯಲ್ಲಿ ಪ್ರೀತಿಯನ್ನು ಅನುಭವಿಸೋ ಹಂತಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದು ಒಂದು ಸೂಚನೆಯಲ್ಲಿ ಸಿಗ್ತಾ ಇರುವಂಥದ್ದು. ಕೆಲವರ ಜೀವನದಲ್ಲಿ ಇದೊಂದು ಲವ್ ರಿಲೇಷನ್ಗೆ ಸಂಬಂಧಪಟ್ಟಿರ್ಬೋದು. ಇನ್ನು ಕೆಲವರಿಗೆ ಇದು ತಮ್ಮ ಫ್ಯಾಷನ್, ಕರಿಯರ್ ಮತ್ತು ಆತ್ಮದ ಗುರಿಯ ಕಡೆ ಒಂದು ಹೊಸ ಕನೆಕ್ಷನ್ ಆಗಿರ್ಬೋದು. ಇವರು ನಿಮಗೆ ಹೇಳ್ತಿರೋದು ಈ ಕಾರ್ಡಿಂದ ಏನು ಅಂದರೆ, ನೀವು ಪ್ರೀತಿಸೋದನ್ನು ಕಳೆದುಕೊಳ್ಳೋಕೆ ಅಲ್ಲ, ಅದನ್ನು ಇನ್ನಷ್ಟು ಪ್ಯೂರ್ ಮತ್ತು ಡಿವೈನ್ ರೂಪದಲ್ಲಿ ಅನುಭವಿಸ್ಬೇಕು ಅನ್ನೋದು ಈ ಬದಲಾವಣೆ ಬರ್ತಾ ಇರುವಂಥದ್ದು. ಆದ್ದರಿಂದ ಈಗ ಈ ನಡೀತಾ ಇರುವಂಥ ಬದಲಾವಣೆಗಳನ್ನು ಖಂಡಿತ ಭಯಪಡದೆ ಸ್ವೀಕಾರ ಮಾಡಿ. ಕೆಲವೊಮ್ಮೆ ಯೂನಿವರ್ಸ್ ನಮ್ಮ ಹೃದಯವನ್ನು ಮುರಿಯೋದಕ್ಕೆ ಅಲ್ಲ, ಅದನ್ನು ರಿವೈರ್ ಮಾಡಿ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಈಗಾಗಲೇ ಬಂದಿರುವಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ, ಅವರು ನಿಮ್ಮ ಹೃದಯದ ಎನರ್ಜಿ, ನಿಮ್ಮ ಪ್ರೀತಿಯ ಅರ್ಥ, ನಿಮ್ಮ ಆತ್ಮದ ಕನೆಕ್ಷನನ್ನು ರಿವೈರ್ ಮಾಡೋದಕ್ಕೆ ಅಂತಲೇ ಬಂದಿರುವಂಥವ್ರು.
ಕೆಲವೊಂದು ಸಲ ಇದೊಂದು ಕಾರ್ಮಿಕ್ ಕನೆಕ್ಷನ್ ರೀತಿ ಕೂಡ ಕಾಣ್ತಾ ಇರುವಂಥದ್ದು. ಈ ಒಂದು ಕನೆಕ್ಷನ್ ತುಂಬ ಡೀಪ್ ಆಗಿ ಇರುವಂಥದ್ದು. ನೀವೆಷ್ಟೇ ದೂರ ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರಿಂದ ದೂರ ಹೋಗೋದಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ಅವರನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಡೀತಾ ಇರುವಂಥ ಈ ಕನೆಕ್ಷನ್ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸ್ಕೊಡಬಹುದು ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿದೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದನ್ನು ನೋಡೋದಕ್ಕಿಂತ ಮೊದಲು ಯಾರು ಒಂದು ಹಣಕಾಸಿನ ಸಂಬಂಧಪಟ್ಟಂಥ ತೊಂದರೆಗಳಲ್ಲಿ ಇದ್ದೀರಾ ಅವರು ಖಂಡಿತ ಈ ಒಂದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟನ್ನು ಉಪಯೋಗ ಮಾಡಬಹುದು. ಅಥವಾ ನನ್ನ ಕೈಯಲ್ಲಿ ಏನಿದೆ ಈ ಒಂದು ಬ್ರೇಸ್ಲೆಟನ್ನು ಕೂಡ ಉಪಯೋಗ ಮಾಡಬಹುದು. ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳೇನಿದೆ ಅದೆಲ್ಲ ಕ್ರಮೇಣ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಸಾಲದ ಸಮಸ್ಯೆಗಳು ಕೂಡ ಕಡಿಮೆ ಆಗೋದಕ್ಕೆ ಈ ಒಂದು ಬ್ರೇಸ್ಲೆಟ್ ಸಹಾಯ ಮಾಡುತ್ತೆ. ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಬಂದಿರುವಂತಹ ಕಾರ್ಡು, ನಿಮ್ಮ ಜೀವನಕ್ಕೆ ಬಂದಿರುವಂಥ ಆ ವ್ಯಕ್ತಿ ಕೇವಲ ಒಂದು ಸಂಬಂಧಕ್ಕಾಗಿ ಬಂದಿರೋ ರೀತಿ ಕಾಣ್ತಾ ಇಲ್ಲ. ನಿಮ್ಮ ಆತ್ಮದ ಬೆಳವಣಿಗೆಗಾಗಿ ಬಂದಿರುವಂಥವ್ರು. ನಿಮ್ಮಿಬ್ಬರ ನಡುವೆ ಒಂದು ಡೀಪ್ ಕಾರ್ಮಿಕ್ ಥ್ರೆಡ್ ಅನ್ನೋದು ಕನೆಕ್ಟ್ ಆಗಿದೆ. ಬಹುಶಃ ನೀವು ಜೀವನದಲ್ಲಿ ತುಂಬ ನೋವು, ರಿಜೆಕ್ಷನ್ ಮತ್ತು ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನನ್ನು ಅನುಭವಿಸಿದ್ದೀರಾ. ಈ ಎಲ್ಲ ಅನುಭವಗಳ ನಂತರ ನೀವು ಒಳಗಿನಿಂದ ನಿಧಾನವಾಗಿ ಬದಲಾಗ್ತಾ ಇದ್ದೀರಾ. ಆ ಒಂದು ವ್ಯಕ್ತಿಯ ಎಂಟ್ರಿ ಅದೇ ಬದಲಾವಣೆಯ ಒಂದು ಭಾಗ ಕೂಡ ಆಗಿದೆ. ಹಾನರ್ ಯುವರ್ ಗ್ರೋತ್ ಅನ್ನೋದು ಒಂದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಒಂದು ರಿಮೈಂಡರ್ ಆಗಿದೆ. ನೀವು ಈಗ ಹಿಂದಿನ ವ್ಯಕ್ತಿಯಲ್ಲ. ನಿಮ್ಮ ಆತ್ಮ ಈಗ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ, ಇನ್ನಷ್ಟು ಬುದ್ಧಿವಂತಿಕೆಯಿಂದ ನಡ್ಕೊಳ್ತಾ ಇರುವಂಥದ್ದು. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿರೋದು ನಿಮ್ಮ ಒಳಗಿನ ಬೆಳವಣಿಗೆಯನ್ನು ನೀವು ಗುರುತಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ. ಕೆಲವೊಂದು ಸಲ ಇದು ಕಾರ್ಮಿಕ್ ಕನೆಕ್ಷನನ್ನು ಬ್ರೇಕ್ ಮಾಡೋದಕ್ಕೆ ಖಂಡಿತ ಬಂದಿರುವಂಥದ್ದಲ್ಲ. ನಿಮ್ಮ ಆತ್ಮವನ್ನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ಯೂನಿವರ್ಸ್ ಈ ಒಂದು ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಕರ್ಕೊಂಡು ಬಂದಿರುವಂಥದ್ದು. ಬಹುಶಃ ಈ ವ್ಯಕ್ತಿ ಜೊತೆಗಿನ ಕನೆಕ್ಷನ್ ನಿಮಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅರಿವಾಗೋ ರೀತಿ ಮಾಡೋದಕ್ಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬದಲಾವಣೆ ಸಾಧ್ಯನೋ ಅಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಆಗಿ ತರೋದಕ್ಕೆ ಅಂತಲೇ ಯೂನಿವರ್ಸ್ ಆಯ್ಕೆ ಮಾಡಿ ನಿಮಗೆ ಕಳಿಸ್ಕೊಟ್ಟಿರುವಂಥದ್ದಾಗಿದೆ. ನೀವು ಹಿಂದೆ ತುಂಬ ಒಂದು ಸ್ಯಾಕ್ರಿಫೈಸ್ ಮಾಡಿರ್ಬೋದು, ನಿಮ್ಮ ಭಾವನೆಗಳನ್ನು ಸಪ್ರೆಸ್ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮನ್ನೇ ನೀವು ಮರೆತು ಬೇರೆಯವ್ರಿಗಾಗಿ ಬದುಕಿರ್ಬೋದು. ಆದರೆ ಈಗ ಇವರು ನಿಮ್ಮ ಆತ್ಮಕ್ಕೆ ಬಂದಿರುವಂಥ, ನಿಮ್ಮ ಒಂದು ಆತ್ಮದ ಕನೆಕ್ಷನ್ಗೆ ಬಂದಿರುವಂಥ ಕಾರಣ ನಿಮ್ಮ ಬೆಳವಣಿಗೆಯನ್ನು ನೀವು ಗೌರವಿಸುವಂಥ ರೀತಿ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ಮತ್ತು ಹಳೆಯ ಕಾರ್ಮಿಕ್ ನೋವಿನಿಂದ ನಿಮ್ಮನ್ನು ಹೊರಗಡೆ ತೆಗೆಯೋದಕ್ಕೆ, ನೀವೀಗ ಎಷ್ಟು ಪವರ್ಫುಲ್ ಆಗಿದ್ದೀರಾ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಅಂತಲೇ ಬಂದಿರೋರಂತಾಗಿರ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ತುಂಬ ನೋವಿರುವಂತಹ ಒಂದು ಸನ್ನಿವೇಶ ನಿಮ್ಮ ಮನಸ್ಸಿನಲ್ಲಿ ಅದು ಹೋಗ್ತಾ ಇಲ್ಲ, ಪದೇ ಪದೇ ನೆನಪಿಗೆ ಬರ್ತಾ ಇದೆ ಆ ಒಂದು ಪರಿಸ್ಥಿತಿ. ಈ ರೀತಿ ಏನೋ ಒಂದು ನಡಿಬಾರದ ಘಟನೆಗಳು ನಡೆದು ಹೋಗಿರುತ್ತೆ. ನಮ್ಮ ಪ್ರೀತಿ ಪಾತ್ರರನ್ನು ನಾವು ಕಳೆದುಕೊಂಡಿರ್ತೀವಿ. ಅದು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಫ್ಯಾಮ್ಲಿನಲ್ಲೇ ಯಾರಾದರೂ ಒಬ್ಬರು ವ್ಯಕ್ತಿ ಆಗಿರ್ಬೋದು. ಅವರನ್ನು ಮರೆಯೋದಕ್ಕಾಗದೆ ತುಂಬಾ ಒದ್ದಾಡ್ತಿರ್ತೀವಲ್ವ. ಅಂತಹ ಸಮಯದಲ್ಲಿ ಕೆಲವೊಂದು ಬ್ರೇಸ್ಲೆಟ್ಗಳು ನಮಗೆ ಸಹಾಯಕ್ಕೆ ಬರುತ್ತೆ. ಈ ಒಂದು ಕ್ರಿಸ್ಟಲ್ಗಳು ಏನಿದೆ, ನಿಮ್ಮ ಮನಸ್ಸಿನಲ್ಲಿ ತುಂಬ ಡೀಪ್ ಆಗಿರುವಂಥ ನೋವೇನಾದರೂ ಇದ್ದರೆ ಅದನ್ನು ವಾಸಿ ಮಾಡೋದಕ್ಕೆ ಅಂತಲೇ ಇರುವಂಥದ್ದು. ಯಾರಿಗೆಲ್ಲ ಈ ರೀತಿ ಸಮಸ್ಯೆ ಇದೆ ಅವರು ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಕಾರ್ಡು ಶೇಪ್ ಯುವರ್ ಫ್ಯೂಚರ್. ಅಂದರೆ ನಿಮ್ಮ ಜೀವನಕ್ಕೆ ಬಂದಿರುವಂಥ ಈ ವ್ಯಕ್ತಿ ಏನಿದ್ದಾರೆ ಕೇವಲ ಒಂದು ಪ್ರಸ್ತುತ ಕ್ಷಣಕ್ಕಾಗಿ ಬಂದಿರೋರಾಗಿರೋದಿಲ್ಲ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂಥ ಒಂದು ಉದ್ದೇಶದಿಂದ ಅವರು ಬಂದಿರುವಂಥದ್ದು. ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಸಂಬಂಧ ಹಿಂದೆ ಒಂದು ಡೀಪ್ ಕಾರ್ಮಿಕ್ ಥ್ರೆಡ್ ಆಗಿರುತ್ತೆ. ಬಹುಶಃ ಯೂನಿವರ್ಸ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸೋದಕ್ಕೆ ಅಂತ ಈ ವ್ಯಕ್ತಿನ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ದಾರಿಗೆ ಕಳಿಸಿರುವಂಥದ್ದು. ಕೆಲವರು ನಮ್ಮ ಜೀವನದಲ್ಲಿ ಬಂದು ನಮ್ಮ ಹೃದಯವನ್ನೇ ಅಲ್ಲ, ನಮ್ಮ ಭವಿಷ್ಯದ ದೃಷ್ಟಿಯನ್ನು ಕೂಡ ಬದಲಾಯಿಸ್ತಾರೆ. ಆ ವ್ಯಕ್ತಿ ಏನು ನಿಮ್ಮ ಜೀವನದಲ್ಲಿ ಬಂದಿದ್ದಾರಲ್ವ, ಅದೇ ರೀತಿಯ ಒಂದು ಎನರ್ಜಿಯನ್ನು ತೊಗೊಂಡು ಬಂದಿರುವಂಥದ್ದು ಅನ್ನೋದು ಈ ಕಾರ್ಡ್ ನಿಮಗೆ ಸೂಚನೆ ಕೊಡ್ತಾ ಇರುವಂಥದ್ದು. ಮತ್ತು ನೀವು ಈಗ ತೆಗೆದುಕೊಳ್ತಾ ಇರೋ ನಿರ್ಧಾರಗಳು, ನೀವು ಕನೆಕ್ಟ್ ಆಗಿರುವಂಥ ಜನಗಳೇನಿದ್ದಾರೆ ಮತ್ತು ನೀವು ಅನುಭವಿಸ್ತಾ ಇರುವಂಥ ಈ ಕನೆಕ್ಷನ್ ನಿಮ್ಮ
ಮುಂದಿನ ಜೀವನದ ಒಂದು ಹೊಸ ಚಾಪ್ಟರನ್ನು, ಭವಿಷ್ಯವನ್ನು ನಿರ್ಮಿಸುತ್ತೆ. ಬಹುಶಃ ಈ ವ್ಯಕ್ತಿ ನಿಮ್ಮ ಕನಸುಗಳನ್ನು ಮತ್ತೆ ಎಚ್ಚರಿಸೋದಕ್ಕೆ ಅಂತ ಬಂದಿರುವಂಥರಾಗಿರ್ತಾರೆ, ಅಥವಾ ನೀವು ಯಾವ ದಾರಿಗೆ ಹೋಗಬೇಕು ಅನ್ನೋದನ್ನು ಅರ್ಥ ಆಗೋ ರೀತಿ ಈಗಾಗಲೇ ನಿಮಗೆ ಮಾಡಿರಬಹುದು. ಇನ್ನೂ ಕೆಲವ್ರಿಗೆ ಇದೊಂದು ಕಾರ್ಮಿಕ್ ಪಾರ್ಟ್ನರ್ ಎನರ್ಜಿ ಆಗಿರ್ಬೋದು. ಯಾಕೆಂದರೆ ಈ ಕನೆಕ್ಷನ್ ನಿಮ್ಮ ಆತ್ಮದ ಬೆಳವಣಿಗೆಗೆ ಅಥವಾ ಭವಿಷ್ಯದ ಟ್ರಾನ್ಸ್ಫಾರ್ಮೇಷನ್ಗೆ ಸಂಬಂಧಪಟ್ಟಿರೋದಾಗಿದೆ. ಈ ಕಾರ್ಡಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾಗ್ತಿದೆ ಅಂದರೆ, ನಿಮ್ಮ ಭವಿಷ್ಯ ಈಗ ಹಳೆಯ ಪ್ಯಾಟರ್ನ್ ಮೇಲೆ ಅಲ್ಲ, ಒಂದು ಹೊಸ ಚಾಯ್ಸ್ ಮತ್ತು ಹೊಸ ಎನರ್ಜಿ ಮೇಲೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಇವರು ನಿಮ್ಮ ಜೀವನಕ್ಕೆ ಬಂದಿರುವಂಥದ್ದು, ನಿಮ್ಮ ಆತ್ಮಕ್ಕೆ ಹೊಸ ದಿಕ್ಕನ್ನು ತೋರಿಸ್ತಾ ಇರುವಂಥದ್ದು. ಹಾಗಾಗಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬಂದಿದ್ದಾರೆ ಅಂದರೆ, ನಿಮ್ಮ ಭವಿಷ್ಯವನ್ನು ರೂಪಿಸೋದಕ್ಕೆ, ನಿಮ್ಮ ಆತ್ಮದ ನಿಜವಾದ ದಾರಿಗೆ ನಿಮ್ಮನ್ನು ಕರೆದುಕೊಂಡು ಹೋಗೋಕ್ಕೆ, ಮತ್ತು ನಿಮ್ಮ ಜೀವನದಲ್ಲಿ ಬರಬೇಕಾಗಿರೋ ಹೊಸ ಅಧ್ಯಾಯವನ್ನು ನಿಮಗೆ ಸಿದ್ಧ ಮಾಡಿಕೊಡಲಿಕ್ಕೆ ಅಂತ ಬಂದಿರುವಂಥವರಾಗಿರ್ತಾರೆ. ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಂದು ಕಾರಣ ಇರುತ್ತೆ. ಕೆಲವರು ಪಾಠ ಕಲಿಸೋಕೆ ಬಂದರೆ, ಕೆಲವರು ಹೀಲಿಂಗ್ ಮಾಡೋದಕ್ಕೆ ಅಂತ ಬರ್ತಾರೆ, ಇನ್ನು ಕೆಲವರು ನಮ್ಮ ಆತ್ಮದ ದಾರಿಗೆ ಮತ್ತೆ ಕನೆಕ್ಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಯಾವ ಕರ್ಮದ ಥ್ರೆಡ್ ನಿಮ್ಮ ಜೀವನದಲ್ಲಿ ಆಕ್ಟಿವೇಟ್ ಆಗಿದೆ ಅನ್ನೋದನ್ನು ಯೂನಿವರ್ಸ್ ನಿಧಾನವಾಗಿ ನಿಮಗೆ ಅರ್ಥ ಮಾಡಿಸ್ತಾ ಇದೆ. ಆದ್ದರಿಂದ ಯಾವುದನ್ನು ಕೇವಲ ಕೋಇನ್ಸಿಡೆಂಟ್ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಿಸ್ಟಿಕ್ ಎರಾ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಸಾಧ್ಯ ಆದರೆ ಒಂದು ಸಲ ಆಕಾಶಿಕ್ ರೀಡಿಂಗ್ನಲ್ಲಿ ನಿಮ್ಮ ಒಂದು ಆತ್ಮದ ಉದ್ದೇಶ ಏನು, ಲೈಫ್ ಪರ್ಪಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.